ಬಿಡ್ತಾರೆ, ಹೋಗೋದು ಬೇಡ, ಇಲ್ಲೇ ಇರೋಣ, ನೋಡೋಣ ಎಷ್ಟೊತ್ತು ಬಿಡುತ್ತಾರೆ ಬಿಡಲ್ಲ ನೋಡೇ ಬಿಡ. ಬಿದ್ದಿರೋದು ಸಂಗಮ್ ಮೀನ್ ಸಂಸ್ಕಾರ. ಇಲ್ಲಾಂದ್ರೆ ಇಷ್ಟೊತ್ತು ಬಿತ್ತು ಬೀಳ್ತದೆ, ಇಲ್ಲಿ ಇವಾಗ ಬಿತ್ತು. ಕ್ಲೋಸ್ ಅಂತೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನೆನ್ನೆ ನಾವು ಗೋನ್ಪುರಂಜನಿಂದ ಪದುಮ್ಗೆ ಬಂದು ಸ್ಟೇ ಆಗಿದ್ವಿ. ಸೊ ಇವತ್ತು ಟೈಮ್ ಅಂದ್ಬಿಟ್ಟು ನೋಡ್ಬೋದು, ಜಸ್ಟ್ 5:15. ಎಷ್ಟು ಬೆಳಕಿದೆ ನೋಡಿ. ಏನೋ ಇದೇ ಥರ ಇತ್ತೇನೋ ಮುಂಚೆ ಗೊತ್ತಿಲ್ಲ, ಆಕ್ಚುಲಿ ಬೆಳಿಗ್ಗೆ ಬೇಗ ಹೊಲ್ತಾ ಇರಲಿಲ್ಲ, ಅದರಿಂದ ಗೊತ್ತಿದ್ದಿಲ್ಲ. ಸೊ ಈ ಒಂದು ಸ್ಟೇನ ಈ ಒಂದು ರೂಮ್ ಕೊಟ್ಟಿದ್ರು. ರೂಮಿಂದ ವ್ಯೂ ನೋಡಿ ಯಾವ ಥರ ಇದೆ ಅಂತೇಳಿ. ವಾವ್, ಬ್ಯೂಟಿ ಅಲ್ಲ. ಈ ಕಡೆ ಇನ್ನೂ ಬ್ಯೂಟಿಫುಲ್ ಆಗಿದೆ, ವ್ಯೂ ತೋರಿಸ್ತೀನಿ. ಸೊ ಈ ಸ್ಟೇ ಹೆಸರು ದ ಹೆವೆನ್ ಹಿಲ್ಸ್ ಗೆಸ್ಟ್ ಹೌಸ್ ಅಂತ ಹೇಳಿ. ಸೊ ನೀವು ಬಂದರೆ ಸ್ಟೇ ಮಾಡ್ಬೋದು, ಪೀಸ್ ಆಗಿದೆ, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ನೋಡಿ ರೂಮ್ ಇದು ಕಿಟಕಿ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ವ್ಯೂ ಕಾಣಿಸುತ್ತೆ ನಮಗೆ. ನೋಡಿ ಹೆಂಗಿದೆ ಅಂತ. ಈ ಕಡೆನೂ ವ್ಯೂ ಇದೆ, ನೋಡಿ ಮೇಲ್ಗಡೆನೂ ವ್ಯೂ ಇದೆ, ಆ ಕಡೆನೂ ವ್ಯೂ ಇದೆ, ಎಲ್ಲ ಕಡೆ ವ್ಯೂ ಇದೆ ಸ್ನೇಹಿತರೆ, ಇಲ್ಲಿ ಸಕ್ಕತ್ತಾಗಿದೆ. ಸೊ ಇವತ್ತು ನಮ್ಮ ಜರ್ನಿ ಬಂದ್ಬಿಟ್ಟು ಲೇಗೆ. ಆ್ಯಕ್ಚುಲಿ ಲೇಗೆ NPD ರೋಡಲ್ಲಿ ಜಸ್ಟ್ ವೆಡ್ನೆಸ್ಡೇಸ್ ಮತ್ತು ಸಂಡೇಸ್ ಬಿಡ್ತಾರೆ. ನಾವು ಇವತ್ತು ಟ್ರೈ ಮಾಡ್ತಾಯಿದ್ದೀವಿ, ಹೋಗಿ 5:15 ಹೊರಟು ಬೇಗ ಹೊರಟು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಹೋದರೆ ಏನಂದರೆ ಟೈಮ್ ಮತ್ತು ಕಿಲೋಮೀಟ್ರ್ ಕಮ್ಮಿ ಇದೆ. ಒಂದು 4.5 hours 5 hours ಅಪ್ರಾಕ್ಸಿಮೇಟ್ ರೀಚ್ ಆಗಿಬಿಡ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಈ ಕಡೆಯಿಂದ ಹೋದರೆ ನಾವು ಕಾರ್ಗಿಲಿಂದ ತಿರ್ಗಾ ಲೇಗ್ ಹೋಗಬೇಕಾಗುತ್ತೆ. ಅದೊಂದು ಡ್ರಾಬ್ಯಾಕ್ ಇದೆ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ನಮಗೂ ಶ್ಯೂರ್ ಇಲ್ಲ ಬಿಡ್ತಾರಾ ಇಲ್ವೋ ಏನು ಕತೆ ಅಂತೇಳಿ. ಸೊ ಲೆಟ್ಸ್ ಹೋಗೋಣ ಅಂದ್ಬಿಟ್ಟೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಬಾಯ್ಸ್ಗೆ ಎಷ್ಟು ಬೇಗ ರೆಡಿ ಆಗೋದ್ರೂ ರೆಡಿ ಆಗೋಲ್ಲ. ನಾನು ಮತ್ತು ಭಾಸ್ಕರ್ ಇಬ್ಬರೇ ರೆಡಿ ಆಗಿರೋದು. ಇನ್ನೂ ನೋಡಿ ಅಲ್ಲಿ ರಾಮು ಗೋಲ್ಡವರು ರೆಡಿ ಆಗಿದ್ದಾರೆ. ನೋಡಿ ಇವರಿಬ್ಬರು ರೆಡಿ ಆಗ್ತಾನೆ ಅವರೇ. ನಮ್ಮ ಟೀಮ್ ಲೇಟ್ ಅಂದರೆ ಸಚಿನ್. ಓಕೆ, ಸೊ ಇವಾಗ ಇಲ್ಲಿಂದ ಒಂದು ಟೀ ಕುಡ್ಕೊಂಡು ಹೊರಡೋಣ. ಸೊ ಲೆಟ್ಸ್ ಗೋ. ಜೈ ಶ್ರೀರಾಮ್, ಜೈ ಉನಿ. ಏನಂತಂದರೆ ನಾವು ಲಿಂಗ್ಶೆಡ್ಲ, ಸಿಂಗೆಲ್ಲ, ಸಿಸಿಲ್ಲ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನಮ್ಮ ಗ್ರೂಪಲ್ಲಿ 900 ಇರೋದ್ರಿಂದ ಗೋಲ್ಡಂದು. ಸೊ ಅದು ತುಂಬ ಎಕ್ಸ್ಟ್ರೀಮ್ ಆಗಿದೆ, ಏಕೆಂದರೆ ಫುಲ್ಲು ಹತ್ತೋದು ಸಖತ್ ಕಷ್ಟ ಇದೆ. ಪ್ಲಸ್ ಟೈರ್ಸು ಫುಲ್ಲು ರೋಡ್ ಟೈರ್ಸು. ಸೊ ಆದ್ದರಿಂದ ಬೇಡ ಅಂತೇಳ್ಬಿಟ್ಟು ನಿಮ್ಮ ರೂಟ್ನೇ ತೊಗೊತಿದ್ದೀವಿ. ಬೇಗನೂ ರೀಚ್ ಆಗ್ಬೋದು, ಸ್ವಲ್ಪ ರೆಸ್ಟು ಮಾಡ್ಬೋದು, ತಿರ್ಗಾ ನಾಳೆನೂ ಬೇಗ ಓಡಬೇಕು. ಆದ್ದರಿಂದ ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಮತ್ತು ನಾವು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ರೂಟ್ಸ್ ನಾವು ಮಾಡ್ತಾಯಿದ್ದೀವಿ. ನಾನು ಮಾಡಿಲ್ಲ ಅಂಥ ರೂಟ್ಸ್ ನಾವು ಮಾಡ್ತಾಯಿದ್ದೀವಿ. ಸೊ ನೋಡೋಣ ಯಾವ ಥರ ಆಗುತ್ತೆ, ಏನಾಗುತ್ತೆ. ಪೆಟ್ರೋಲ್ ಇಶ್ಯೂ ಬರುತ್ತೆ ಅನ್ನೋದೇ ಒಂದು ಸ್ವಲ್ಪ ಇದಾಗ್ತಾಯಿದೆ. ನೋಡೋಣ, ಲೆಟ್ಸ್ ಟ್ರೈ, ಏನಾಗುತ್ತೋ ದೇವ್ರ ಮೇಲೆ ಬರೋ ಅಷ್ಟೇ. ಸೊ ಇವಾಗಂತೂ ಹೊರಡೋಣ. ಜೈ ಶ್ರೀರಾಮ್. ಪಂಜಲ್ಲಿ ಕುಲ್ಲುಟ್ಟಿದ್ದಾರೆ, ಅನಂತೇಶ್ವರದಿದ್ದಾರೆ. ವಾವ್, ಸ್ಟೇ ಇನ್ ದ ವ್ಯೂ ನೋಡಿ ಸ್ನೇಹಿತರೆ. ಅಪ್ಪ ಬ್ಯೂಟಿ ಅಲ್ಲ. ಲೆಟ್ಸ್ ಗೋ. ಬ್ಯೂಟಿ. ಪದುಮ್, ಬೈ ಅಂಟಿಲ್ ನೆಕ್ಸ್ಟ್ ಟೈಮ್. ಲವ್ ಯು ಸಂಸ್ಕಾರ್. ಪದುಮಲ್ಲಿ ಬಿಟ್ಟರೆ ನಿಮಗೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಗುತ್ತೆ, NCD ರೋಡಲ್ಲಿ ನೋಡಿ. ಇಲ್ಲಿ NPD ರೋಡ್, NPD ಓಪನ್ ಇಲ್ಲ. ಓಕೆ, ಲೆಟ್ಸ್ ಗೋ. NPD ರೋಡ್ ಹತ್ರ. NPD ರೋಡು ನೋಡಿ ಏನು ಸಕ್ಕತ್ತಾಗಿದೆ. ಇದು ರೋಡು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಏನೊಂದು 10 ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಡಿಫಿಕಲ್ಟಿ ಇದೆಯಂತೆ, ಅದು ಬಿಟ್ಟರೆ ಫುಲ್ಲು ಹಿಂಗೆ ಇದೆಯಂತೆ. ಏನಲ್ಲ ಹಿಂಗೆ ಹೋದರೆ 2 ರೂಟ್ ಇದೆ ಲೇಗ್ ಹೋಗೋಕ್ಕೆ. ಒಂದು ಸಂಗಮ್ ಹತ್ರ ಕನೆಕ್ಟ್ ಆಗುತ್ತೆ, ಇನ್ನೊಂದು ಲಾಮಾಯೂರ್ ಹತ್ರ ಕನೆಕ್ಟ್ ಆಗುತ್ತೆ. ನಾವೇನು ಲಾಮಾಯೂರ್ಗೆ ಹೋದರೆ ನೀವು ಸ್ವಲ್ಪ ಡಿಫಿಕಲ್ಟ್ ಇದೆ ರೋಡು. ಡೈರೆಕ್ಟ್ ಸಂಗಮ್ಗೆ ಹೋಗ್ತೀನಿ ಅಂದರೆ ಚಿಲ್ಲಿಂಗು ನಿಮ್ಮ ಸಕಲ ಇದೆ ರೋಡು. ಇದೇ ಥರ ಜಮಾನದಲ್ಲಿ 4 ವರ್ಷ ಹಿಂದೆ ಮಾಡ್ತಾಯಿದ್ರು. ಅವಾಗ ರಕ್ಷಿತ್ ತೋರಿಸಿದ್ದು ನಮಗೆಲ್ಲ ಏನು ಗೊತ್ತಿದೆ ಅಲ್ಲ, ಏನು ಗೊತ್ತಿರಲಿಲ್ಲ ನಮಗೆ. ಏನು ಗುರು ಈ ಥರ ಇದೆ ಇಲ್ಲೆಲ್ಲ ಅಂತ. ಏನಲ್ಲ ಬ್ಯೂಟಿಫುಲ್. ಸೊ ವಿಂಡ್ ಬ್ಲಾಸ್ಟ್ ಇಲ್ಲ, ಏನಿಲ್ಲ. ಇವತ್ತು ಕಾಮ್ ಆಗಿದೆ ನೋಡಿ. ಇಲ್ಲಿ ರಿವರ್ ಹರಿತಾ ಇದೆ, ಅದು ಸಂಸ್ಕಾರ್ ರಿವರು ನನಗೆ ಗೊತ್ತಿರೋಂಗೆ, ಆ್ಯಸ್ ಆಫ್ ನೋ ನನಗೆ ಗೊತ್ತಿರೋಂಗೆ. ಸೊ ನೆಕ್ಸ್ಟ್ ಸಂಸ್ಕಾರ್ ರಿವರ್ ಹೋಗಿ ಇದಕ್ಕೆ ಜಾಯ್ನ್ ಆಗುತ್ತೆ ಸಂಗಮ. ಅದು ನೆಕ್ಸ್ಟು ಪಾಕಿಸ್ತಾನ್ಗೆ ಹೋಗುತ್ತೆ. ಡಿಫ್ರೆಂಟಾಗಿದೆ ಗುರು. ರೋಡು ಏನೋ ಒಂದು ಓಪನ್ ಫ್ಲ್ಯಾಟ್ ಲ್ಯಾಂಡ್ಗೆ ಏನೋ ಚಾಪೆ ಹಾಸಿರೋ ಥರ ಕಾಣಿಸ್ತಾ ಇದೆ ರೋಡ್ ಇದು. ಆ್ಯಕ್ಚುಲಿ ಏನು ಅನಿಸ್ತೈತೆ ರೋಡ್ ಇದು. ಓ ಮೈ ಗಾಡ್. ಮುಂಚೆ ಎಲ್ಲ ಒಂದೊಂದು ದಿವಸ ಬೇಕಾಗಿತ್ತು ಕವರ್ ಮಾಡೋಕ್ಕೆ. ಇವಾಗ ಏನು ಹೇಳಿ 4 ಅವರ್ಗೆ ಹೋಗ್ಬಿಡ್ಬೋದು ರೋಡ್ಸ್ ಚೆನ್ನಾಗಿರೋದ್ರಿಂದ.
ಇಲ್ಲಿರೋ ಜನಗಳಿಗೆ ತುಂಬ ಯೂಸ್ಫುಲ್ಲು ಪಾಪ, ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ ರೋಡ್ಸ್ನೆಲ್ಲ. ಇಲ್ಲಿ ಸ್ನೋಫಾಲ್ ಆಗ್ತದೆ ಅಲ್ಲಿ ಮೇಲೆ. ನೆನ್ನೆ ಇಲ್ಲಿ ಸ್ನೋಫಾಲ್ ಆಗಲಿಲ್ಲ, ಮಳೆ ಆಯಿತು ಪದಮಲ್ಲಿ, ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ. ಗ್ರೀನ್ ಆಗಿದೆ ನೋಡಿ, ಎಷ್ಟು ಗ್ರೀನ್ ಆಗಿದೆ. ನಾವು ಬಂದಾಗ ಅವಾಗ ಏನು ಗ್ರೀನ್ ಇರಲಿಲ್ಲ, ಏನಿರಲಿಲ್ಲ. ಮೇಲ್ಗಡೆ ಒಂದು ಇದು ಕಟ್ಟವ್ರೆ ಗೋಂಪ ಥರ, ಎಲ್ಲೆಲ್ಲೋ ಕಟ್ಕೊಂಡಿರ್ತಾರೆ. ಅಲ್ಲಿ ಮೇಲೊಂದು ಕಟ್ಕೊಂಡವ್ರು. ಏನು ಗುರು ಬಾಲ್ಕನಿ, ಚೆಕ್ ಪೋಸ್ಟ್ ಬಂತು ಅಂದರು, ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋರು, ನೋಡೋ ಬಿಡ್ತಾರೋ ಇಲ್ಲೋ ಅಂತಾರೆ. ಸೊ ಏನಂದರೆ ಸ್ನೇಹಿತರೆ, ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸು, ಟೈಮಿಂಗ್ಸು ಸಂಡೇಸ್ ಓಪನ್ನು, ವೆಡ್ನೆಸ್ಡೇ ಅಪ್ ಟು 7 AM ಮಾತ್ರ, ಆಲ್ ಅದರ್ ಡೇ ಕ್ಲೋಸ್ಡು. ಬಟ್ ನೀವು ನಮ್ಮ ಥರ ನೋಡಿ 6 ಗಂಟೆ 8 ನಿಮಿಷ ಅಂದರೆ ನೀವು 5 ಗಂಟೆಗೆ ಇದಕ್ಕೆ ಬಿಟ್ಟರೆ ಪದುಮು ಈ ಥರ ಹೋಗ್ಬೋದು, ಬಿಡ್ತಾರೆ. ಲೆಟ್ಸ್ ಗೋ. ಕ್ರಾಸ್ ಆಗ್ತೀವಿ ನೋಡಿ, ಇದೆ ಜಾಂಗ್ಲಾ ಅನ್ನೋ ಜಾಗದಲ್ಲಿ ಚೆಕ್ ಪೋಸ್ಟ್ ಇದೆ. ಲೆಟ್ಸ್ ಗೋ. ಬಟ್ ಇದು ಯಾಕೋ ನನಗೆ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ. ನಾವು ಅವಾಗ ಏನು ಲಿಂಕ್ ಶೆಡ್ಡು ಎಲ್ಲ ಮಾಡಿದ್ವಿ 4 ವರ್ಷದ ಹಿಂದೆ, ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ಗುರು. ಆ ಬೆಟ್ಟಗಳೆಲ್ಲ ಎಲ್ಲೋ ಬೆಟ್ಟದ ಮೇಲಿಂದ ಬಂದು ನಾವು ಹೆಂಗೆಂಗೋ ಬಂದಿದ್ವಿ, ಇವಾಗಲೇ ಡಿಫ್ರೆಂಟ್ ಆಗಿದೆ. ಬಟ್ ನಾವು ಹೋಗಿದ್ದು ರೂಟ್ಗಳು ಯಾವ್ದಾದ್ರು ಗೊತ್ತಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ ಇಲ್ಲಿ. ನಾನು ಓಲ್ಡ್ ವಾಕ್ಸ್ ನೋಡಬೇಕು ಅಂತ ಅನ್ನಿಸ್ತಾಯಿದೆ, ನನಗೆ ನೋಡಬೇಕು ಅನ್ನಿಸ್ತಾಯಿದೆ. ಅದಕ್ಕೆ ಸ್ನೇಹಿತರೆ, ನೀವು ಟ್ರಿಪ್ ಹೋದಾಗ ಏನು ಮಾಡ್ತೀರೋ ಬಿಡ್ತೀರೋ, ಒಂದು ಯೂಟ್ಯೂಬಲ್ಲಿ ವ್ಲಾಗ್ ಅಪ್ಲೋಡ್ ಮಾಡಿ ಬಿಟ್ಬಿಡಿ. ಯಾವಾಗೋ ನೋಡ್ಕೊಳಕ್ಕಾಗುತ್ತೆ, ಯಾವಾಗೋ ಒಂದು ಟೈಮಲ್ಲಿ ಮೆಮೊರೀಸ್ ಅಷ್ಟೇ, ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಲ್ಲ ಫೋಟೋಸು ವೀಡಿಯೋಸ್ನ. ಈ ಥರ ವ್ಲಾಗ್ ಮಾಡ್ಕೊಂಡು ಬಿಟ್ಬಿಟ್ರೆ ಅದರಲ್ಲಿ ನೋಡ್ತಾರೋ ಬಿಡ್ತಾರೋ ಜನ, ಬಿಡಿ, ಅದು ಸೆಕೆಂಡ್ರಿ. ಇವಾಗ ನೋಡಿ, ನನಗೆ ನೋಡಬೇಕು ಅನ್ನಿಸ್ತಾಯಿದೆ ಹೆಂಗಿತ್ತು ಆವಾಗ, ಏನು ಕತೆ, ಇವಾಗ ಹೆಂಗಿದೆ ನೋಡಿ ಅಂತೇಳ್ಬಿಟ್ಟು. ಎಷ್ಟು ಖುಷಿ ಆಗುತ್ತೆ, ಅದು ಮೈನ್ ಬೇಕಾಗಿರೋದು. ಸುಮ್ಮನೆ ಅಪ್ಲೋಡ್ ಮಾಡಿ ಬಿಟ್ಬಿಡ್ಬೇಕು ಆಗಿದ್ದಾಗಲಿ ಅಂತ. ನಮ್ಮ ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು ನೋಡಲಿ, ನಮ್ಮ ತಾತ ಹೆಂಗ್ ರೇಟ್ರು ಗೊತ್ತಾ, ಅವಾಗಲೇ ಲಡಾಖು ಅದು ಇದು, ಅವ್ರಿಗೆ ಅವಾಗಲೇ ನಾವು ಜಾಲಿ. ಏನು ಹೇಳಿ, ನೋಡೋ ರೈಡ್ ಹೆಂಗೆ ಹೋಗ್ತಾಯಿದ್ರು ಗೊತ್ತಾ ಅವರು. ಅದು ಯಾವುದೋ KTM ಅಂತೆ. ಇವಾಗ ಬಿಡು, ನನ್ನ ಹತ್ರ ಎಲ್ಲ 2000 cc ಇರೋದು. ಅವಾಗ ಒಂದು 390 ಎಲೆಕ್ಟ್ರಿಕಲ್ಲಿ ಇರೋದು ಇವಾಗ. ಅವಾಗ ಅವ್ರು ಪೆಟ್ರೋಲ್ ಗಾಡಿ ಹೋಯ್ತಿದ್ರು ಗೊತ್ತಾ. ಇವಾಗ ನಮ್ಮ ಹತ್ರ ಎಲೆಕ್ಟ್ರಿಕ್ಗಳು ಐತೆ. ಅವಾಗ ಪೆಟ್ರೋಲಲ್ಲೇ ಅವರು ಹೆಂಗೆ ಹೊಡೆದವ್ರು ನೋಡು. ಅದು 390 ಅಷ್ಟೇ cc. ಎಲ್ಲ ಕಡೆ ನೆಟ್ವರ್ಕ್ ಇದೆ ಸ್ನೇಹಿತರೆ, ನೆಟ್ವರ್ಕ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ನೋಡಿ, ಬೆಟ್ಟ ಪಕ್ಕದಲ್ಲೇ ಟವರು, ಹೆಂಗೆ ನಮ್ಮ ಏರ್ಟೆಲ್ಲು ಜಿಯೋ ಅವರು ಯಾವ ನೆಟ್ವರ್ಕ್ ಇದೆ ಅಂತ ಗೊತ್ತಿಲ್ಲ. ಜಿಯೋ ಇದೆಯಾ ನೋಡ್ತೀನಿ ರೀ. ಜಿಯೋ ಇಲ್ಲ, ಇದು ಏರ್ಟೆಲ್ ಅವ್ರದ್ದು. ಇದು ಏರ್ಟೆಲ್ ಟವರ್ ಇದು. ನಾವೆಲ್ಲ ಎಲ್ಲಿ ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಈ ಇದು ಯಾವುದು ಬೆಟ್ಟಗಳು ಮರಗಳು, ಅದನ್ನೆಲ್ಲ ನೋಡಿ ಖುಷಿ ಪಡ್ತೀವಿ. ಇಲ್ಲಿ ನೋಡಿ ಫ್ಲ್ಯಾಟ್, ಏನೂ ಇಲ್ಲ, ಮರನೂ ಇಲ್ಲ, ಎಂಥದ್ದು ಇಲ್ಲ. ಈ ಕಲ್ಲು ಸ್ಟ್ರಕ್ಚರ್ಗಳು ನೋಡಿನೇ ಖುಷಿ ಪಡಬೇಕು. ಕಿಲ್ಮಾ ಬ್ರಿಡ್ಜ್ ಕಿತ್ಬಿಟ್ಟವ್ರೆ, ಸ್ಟಿಕ್ಕರ್ಸ್ನ ಇಲ್ಲೇ ಹಾಕಿದ್ದು ನಾವು. ಇದೇ ಈ ಗಾರ್ಜ್ ಇದೆಯಲ್ಲ, ಇದು ಜ್ಞಾಪಕ ಇತ್ತು ನನಗೆ. ಇದನ್ನು ಚೇಂಜ್ ಮಾಡಿದ್ದಾರೆ ಆ್ಯಕ್ಚುಲಿ. ನೋಡಿ, ಕಿಲ್ಮಾ ಬ್ರಿಡ್ಜ್ ಇನಾಗ್ರೇಟೆಡ್ ಬೈ ರಾಜೀವ್ ಸಿಂಗ್ ಕಮಾಂಡರ್. 17th August 2009 ಬ್ರಿಡ್ಜು ನೋಡಿ. ಇಲ್ಲಿ ಇದು ಚೇಂಜ್ ಮಾಡಿದ್ದಾರೆ. ಇದೆಲ್ಲ ಜ್ಞಾಪಕ ಇದೆ ನನಗೆ. ಈ ಸೈಡಲ್ಲೇ ಹೋಗಿದ್ದು, ಅವಾಗ ಇನ್ನೂ ಫುಲ್ ಆಫ್ ರೋಡ್ ಇತ್ತು, ಹಿಂಗೆಲ್ಲ ಚಚ್ಕೊಂಡು ಹೋಗಿರೋದು. ಅದು ರೀಲ್ಸಲ್ಲಿದೆ, ತೋರಿಸ್ತೀನಿ ನಾನು ನಿಮಗೆ. ಫುಲ್ಲು ಕಿತ್ತೋಗಿತ್ತು ರೋಡು ಇದು. ಡೋಂಟ್ ಬಿ ಎ ಗಾಮ ಇನ್ ದ ಲ್ಯಾಂಡ್ ಆಫ್ ಲಾಮಾ. ಸಂಗಮ್ ಇದೆ, ಸಂಗಮ್ ಬಾಯ್ಸ್, ಸಂಗಮ್ ಬಾಯ್ಸ್, ಇಲ್ಲಿ ಸಂಗಮ್ ಇದೆ. ಹಲೋ ಬಾಯ್ಸ್, ಇಲ್ಲಿ ಸಂಗಮ್ ಇದೆ. ಇಲ್ಲ, ಅಲ್ಲಿ ಆ ಬ್ರಿಡ್ಜ್ ಹತ್ರ ಫೋಟೋ ತೊಗೊಂಡೆ. ಇಲ್ಲಿ 2 ನದಿ ಇದಾಗುತ್ತೆ ನೋಡಿ, ತೋರಿಸ್ತೀನಿ. ನನಗೆ ಇದನ್ನು ರಕ್ಷಿತ್ ಅವರೇ ತೋರಿಸಿದ್ದು ಇಲ್ಲಿ. ಇವಾಗ ಜ್ಞಾಪಕ ಬಂತು ಪಟ್ ಅಂತ, ಅದಕ್ಕೆ ನಿಲ್ಲಿಸ್ತೆ ಟಕ್ ಅಂತ. ನೋಡಿ, ಈ ಸಂಗಮ್ ಯಾರಿಗೂ ಗೊತ್ತಿಲ್ಲ, ಯಾವ ನದಿ ಅಂತ ನನಗಂತೂ ಗೊತ್ತಿಲ್ಲ. ನೋಡಿ ತೋರಿಸ್ತೀನಿ ನಿಮಗೆ. ಎಲ್ಲ ನೀವು ಅಲ್ಲೆಲ್ಲೋ ಸಂಗಮ್ ನೋಡಿರ್ತೀರ ಲಡಾಖಲ್ಲಿ, ಇಲ್ಲಿ ನೋಡಿರಲ್ಲ. ಇದೆ ನೋಡಿ, ಇದು
NPD ರೋಡು ನೋಡಿ. ಇದು ಸಂಗಮ್ ನೋಡಿ. ಇಲ್ಲಿ ಈ ಕಡೆಯಿಂದನೂ ಆ ಕಡೆಯಿಂದನೂ 2 ರೋಡ್ ಕನೆಕ್ಟ್ ಆಗ್ತದೆ. ಇಲ್ಲೂ ಏನೋ ರೋಡ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಸಂಗಮ್ ಮೀನ್ಸ್ ಸಂಸ್ಕಾರ್ ನೋಡಿ. ಇದು ಕಲ್ಲು ಹೆಂಗಿದೆ ಒಂಥರ ಇವು ಅಲ್ಲಿ ನೋಡಿ ಟಾಪ್ವರೆಗೂ ಅದು ಹೆಂಗಿದೆ. ಏನಲ್ಲ ಪ್ರಕೃತಿ, ವಾವ್, ಡಿಫ್ರೆಂಟಾಗಿದೆ ಗುರು. ಬ್ಯೂಟಿ ಎಷ್ಟು ಡಿಫ್ರೆಂಟು, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ, ಅಷ್ಟೇ ಡೇಂಜರ್ ಕೂಡ ಇದೆ. ಇಲ್ಲಿ ಕಲ್ಲೇನು ಹಿಂಗೆ ನಿಂತಿದೆ. ವಾವ್, ಏನು ಗುರು ಇದು, ಸಾಕಾಗಿದೆ ಗುರು ಇದು. ಬಿದ್ದಿರೋದು 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 ಬಿದ್ದಿರೋದೇ ಅದು. ಡೆಪ್ತ್ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ಏನು ಗುರು ಅದು. ಅಯ್ಯೋ ಇಲ್ಲಿ ನೋಡ್ರಿ. ಓಹೋ ಇಲ್ಲಿ ನೋಡ್ರಪ್ಪ, ಮಜಾ ಇದೆ ಮಜಾ ಇದೆ ಇಲ್ಲಿ. ಅಣ್ಣ ಓಕೆ, ಅವನಿಲ್ಲೋ ಅವನಜ್ಜಿ ಇಲ್ಲ. ಇದೊಂದು ಪ್ಯಾಚ್ ಏನಿದೆ ಇದು ಸ್ವಲ್ಪ ಟೆರರ್ ಆಗಿದೆ. ಇದು ಬಿಟ್ಟರೆ ಮುಂದ್ಗಡೆ ಎಲ್ಲ ಚೆನ್ನಾಗಿದೆ ಅಂತ ಹುಡುಗರು ಆಲ್ರೆಡಿ ಪಾಸ್ ಆದರು. ಏನಕ್ಕೆ ಅಂತಂದರೆ ಈ ಇದಿರೋದೇ ಹಂಗೇನೆ ಸ್ಟ್ರಕ್ಚರ್, ಇದು ಕಲ್ಲುಗಳು ಯಾಕೆಂದರೆ ಹೊಡೆದಿದ್ದಾರಲ್ಲ, ಸೊ ಅದು ಸ್ವಲ್ಪ ಹೊಡಿಬೇಕಾದ್ರೆ ಲೂಸ್ ಆಗಿ 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 ಬೀಳ್ತಾನೆ ಇರುತ್ತೆ. ಇಲ್ಲೊಂದು ಸ್ವಲ್ಪ ಡ್ಯೂಟಿ ಇದ್ದೇ ಇರುತ್ತೆ ಇವ್ರಿಗೆ ಎನಿ ಟೈಮ್ ಅಂತ ನನಗನ್ಸುತ್ತೆ. ಇಲ್ಲೊಂದು ಸೀಕ್ರೆಟ್ ವಾಟರ್ ಫಾಲ್ಸ್ ಇದೆ, ತೋರಿಸ್ತೀನಿ ನಿಮ್ಗೆ ಆಮೇಲೆ ಅದ್ರ ಹತ್ರ ಹೋದ್ಮೇಲೆ. ಇಲ್ಲಾಂದರೆ ಇಷ್ಟೊತ್ತು ಬಿತ್ತು ಬೀಳ್ತದೆ ಇಲ್ಲಿ. ಇವಾಗ ಬಿತ್ತು ಬರ್ತಾನೆ ಇದೆ ಗುರು, ಬೀಳ್ತಾನೆ ಇದೆ ಅಲ್ಲಿ. ನೀರ್ದು ಪ್ರೆಷರ್ ನೋಡಿ ಹೆಂಗೆ ಹೋಗ್ತಾ ಇದೆ. ಅಮ್ಮಮ್ಮಮ್ಮ. ಇಷ್ಟೇ ಸ್ನೇಹಿತರೆ, ಒಂದು ಸ್ವಲ್ಪ ದೂರ ಈ ಥರ ಇದೆ ರೋಡು. ಆಮೇಲೆ ತಿರ್ಗಾ ಒಳ್ಳೆ ರೋಡೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಿಡ್ದಿಂದ ಬರ್ತಾರೋ ನೀರು. ಲೈಫು ಇಷ್ಟೇ ಪಾಪ. ಇಲ್ಲಿ ನೋಡಿ ಎಷ್ಟು ಟೆಂಟ್ಗಳಿದೆ, ಲೆಕ್ಕ ಹಾಕೊಳ್ಳಿ ಎಷ್ಟು ಜನ ಇರ್ಬೋದು ಅಂತ. ಅವ್ರಿಗೂ ಪಾಪ ಮೇಲಿಂದ ಕಲ್ಲು ಬಿದ್ದರೆ ಏನು ಗತಿ. ಆ ಥರ ಆಗೋದು ಬೇಡ ಪಾಪ. ಎಲ್ಲಿದೆ ರೋಡು? ಇಲ್ಲಿದೆಯಲ್ಲ ರೋಡು. ನೋಡಿ ಸ್ನೇಹಿತರೆ, ಇದು ಜಂಕ್ಷನ್ ಇದೆ ಆ್ಯಕ್ಚುಲಿ, ಓಕೆನಾ. ಲೆಫ್ಟಿಗೆ ಹೋದರೆ ಲಿಂಕ್ಸೆಡ್ಲ, ಸಿಂಗೆಲ್ಲ, ಸಿಸಿಲ್ಲ ಎಲ್ಲನೂ ಸಿಗುತ್ತೆ. ರೈಟಿಗೆ ಹೋದರೆ ನಿಮ್ಮೋ ಸಿಗುತ್ತೆ. ಕಲ್ಲೇನು ಹಂಗಿದೆ ಅಲ್ಲಿ, ನಿಮ್ಮೋ ಸಿಗುತ್ತೆ. ಅದಾದಮೇಲೆ ಇದು ಚಿಲ್ಲಿಂಗ್ ಸಿಗುತ್ತೆ. ಸೊ ಇದು ಎಕ್ಸ್ಟ್ರೀಮ್ ಲೇಗದ ಹಳೇ ಇದ್ದದು ರೂಟು. ನಾವು ಬಂದಾಗ ಈ ಬ್ರಿಡ್ಜು ಇರಲಿಲ್ಲ, ಜಸ್ಟ್ ಒಂದು ಕೆಳಗಡೆಯಿಂದ ಹಿಂಗೆ ಹೋಗೋ ಥರ ಒಂದು ಸ್ವಲ್ಪ ಇದಿತ್ತು. ಇಷ್ಟೊಂದು ನೀರು ಇರಲಿಲ್ಲ ಇಲ್ಲಿ. ಬಟ್ ಇದು ಎಕ್ಸ್ಟ್ರೀಮ್ ಆಫ್ ರೋಡು, ಇದು ಈಸಿ. ಏನು ಮಾಡೋಣ, ವಯಸ್ಸಲ್ಲಿ ಹೇಳ್ತಾಯಿದ್ರೆ ಈ ರೋಡಲ್ಲಿ ಹೋಗೋಣ ಅಂತೇಳಿ. ಆಯ್ತು, ಹಾಂ ಓಕೆ. ಸೊ ಈ ರೋಡಲ್ಲೇ ಹೋಗೋಣ ಅಂತವ್ರೆ. ಸೊ ಈ ರೋಡಲ್ಲೇ ಹೋಗೋಣ. ಡೈವರ್ಷನ್ ತೊಗೊಂಡಿದ್ದೀವಿ ಟುವರ್ಡ್ಸ್ ಲಿಂಕ್ಶೆಡ್ಡು. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಬಂದಿದ್ದು ಹಿಂಗೇನೆ ಇದೇ ರೂಟಲ್ಲೇ. ಬಟ್ ಹೆಂಗಿದೆ ರೋಡು ಏನು ಅಂತ ಗೊತ್ತಿಲ್ಲ, ಯಾಕೆಂತಂದರೆ ತುಂಬ ಜನ ಇಲ್ಲಿ ಓಡಾಡಲ್ವಂತೆ. ಅಂದರೆ ಇಲ್ಲೇನು ಊರುಗಳಿದೆ ಅವರು ಮಾತ್ರ ಓಡಾಡ್ಕೋತಾರೆ. ಲೇಗ್ ಹೋಗೋರೆಲ್ಲ ಮುಂಚೆ ಹಿಂಗೆ ಬರಬೇಕಾಯ್ತು, ಇವಾಗ ಹಂಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅದು ರೋಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತೇಳಿ. ಓಕೆ ಓಕೆ ನೋಡೋಣ. ಇಲ್ಲಿ ಸ್ಟಾರ್ಟಿಂಗ್ ಆಗ್ತಾ ಇದ್ದಂಗೆ ಇನ್ಕ್ಲೈನೇನೆ ಡೈರೆಕ್ಟು. ಅಣ್ಣ ಯಾವಿಲ್ಲ ಇರಿ, ಈ ವೆಯ್ಟ್ ಬೇರೆ ಗಾಡಿ ಇರಿ. ಅಮ್ಮ ಹಾಂ ಹೇಳಿರಿ ಈ ಕಡೆಗೆ. ಹ್ಞೂ ಹಿಂದೆ ಹೋಗ್ತೇನೆ ಇರಿ, ಒಂದು ನಿಮಿಷ ಇರಿ. ಎಲ್ಲಿ ಹಂಗೆ ರೀ, ಹಿಂದೆ ಸಾಕಾ ನೋಡಿ. ಈ ಕಡೆ ಇರಿ, ಇರಿ. ಹಾಂ ಹಾಂ ಹೇಳಿರಿ. ಹಾಂ ಸಾಕು ಇರಿ. ಹಾಂ ಓಕೆ ಅಲ್ಲ, ಟಚ್ ಆಗಲ್ಲ ಓಕೆನಾ? ಓಕೆ, ಇನ್ನು ಬರುತ್ತೆ.
ಇದೊಂದು ಪಾರ್ಟು ಈ ಕಡೆ ಹೋಗ್ಬೇಕಾಯ್ತು, ನಾನು ಇಲ್ಲಿ ಬಂದೆ. ಅಲ್ಲಿ ಫುಲ್ಲು ಮುಂದೆ ಹಿಂಗೆ ಒಂದು ಕಡೆ ಈ ಮಣ್ಣು ಹೋಗಿ ಹೋಗಿ ಇಷ್ಟೇ ಎಷ್ಟು ರೋಡ್ ಇದೆ ಅನಿಸುತ್ತೆ ಅಲ್ಲೋ ಒಂದು ಪಾಯಿಂಟಲ್ಲಿ. ಅಲ್ಲಿ ಮುಂದೆ ಇದೆ ರೋಡ್, ಇಲ್ಲ ಇದು ಕಾಲಲ್ಲಿ ಹೋದ್ರೆ ಬಿದ್ದೋಗ್ಬಿಡುತ್ತೆ. ರೋಡ್ ಕಂಡೀಷನ್ ಏನು ಗೊತ್ತಿಲ್ಲ ಯಾರಿಗೂ. ಲೋಕಲ್ ಏಟ್ಸ್ಗೆ ಅಂದರೆ ಈ ಎಲ್ಲೋ ಬೋರ್ಡ್ ಅವ್ರು ಕೇಳಿದ್ದಕ್ಕೆ ನೆನ್ನೆ ಹಂಗೆ ಅಂದರು, ಯಾರು ಓಡಾಡಲ್ಲ ಇವಾಗ, ನಮಗೆ ಗೊತ್ತಿಲ್ಲ ಅದು ಹೆಂಗಿದೆ ಅಂತಂದ್ರು. ಏನಂದ್ರೆ ಯಾರು ಓಡಾಡಲ್ವಲ್ಲ, ಕೆಲವೊಂದ್ಸರಿ ಲ್ಯಾಂಡ್ ಸ್ಲೈಡ್ಗಳು ಆಗಿರುತ್ತೆ, ಯಾರು ಓಡಾಡಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಅದೇ ಇವಾಗ ಆಗಿರೋದು, ಇಲ್ಲಾಂದ್ರೆ ಹಿಂಗಾಗುತ್ತಾ ರೋಡು, ಅದು ಹಿಂಗೆ ಮುಟ್ಟಿದ್ರೆ ಬಿದ್ದೋಗುತ್ತೆ. ಜಸ್ಟ್ ರೈಟಲ್ಲಿ ಬಂದು ನೋಡಿದ್ರೆ ಕ್ರ್ಯಾಕ್ ಆಗ್ಬಿಟ್ಟಿದೆ, ಎಲ್ಲ ಕ್ರ್ಯಾಕ್. ಇದು ಇನ್ನೇನು ಇಲ್ಲೆಲ್ಲ ನೋಡೋದು ಹೆಂಗಿದೆ, ಮಣ್ಣದು ಬರೀ. ಇದೇನು ಗೊತ್ತಾ, ಪ್ರಾಪರ್ ಎಂಡ್ಯೂರೋ ನೋಮ್ಯಾಡ್ಸ್ಗಳು ಮಾಡೋಂಥ ರೋಡ್. ಅದೇನೆ ನೋಡೋಣ, ಅಲ್ಲಿವರೆಗೂ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ರೀ ಏನಿದೆ ಅಂತ ಒಂದ್ಸಲಿ. ನಾನಕ್ಕ ಅಲ್ಲಿವರೆಗೂ ಹೋಗೋದು ದೊಡ್ಡ ವಿಷಯ ಅಲ್ಲ, ತಿರುಗಿಸೋಕ್ಕಾಗಲ್ಲ ಗುರು. ಇಲ್ಲೆಲ್ಲ ಅವಾಗ ಜಿಂಕೆಗಳು ಏನೋ ಓಡಾಡ್ತಾಯಿತ್ತು. ಅಲ್ಲಿ ನಾನು ರಾಂಗ್ ಡಿಸಿಷನ್ ತೊಗೊಂಡೆ, ರೈಟ್ ಸೈಡ್ಗೆ ಹೋಗ್ಬಿಟ್ಟೆ ಕಚ್ಕೊಂತು ಗಾಡಿ ವೀಟ್ಗೆ. ಎಷ್ಟೇ ರೈಸ್ ಮಾಡ್ತಾ ಹಂಗೆ ಲೆಫ್ಟಿಗೆ ಹಂಗೆ ಜುರು ಅಂತ ಜಾರ್ತಾಯಿತ್ತು. ಇಲ್ಲೆಲ್ಲ ದೊಡ್ಡ ದೊಡ್ಡದಾಗಿ ಮಾಡೋರೆ. ಲೂಸ್ ಸ್ಯಾಂಡು, ಅದೇ ಸೈಡ್ ಅದು ವೆಯ್ಟ್ ಬೇರೆ, ಬಟನ್ಸ್ ಬೇರೆ ಇಲ್ಲ, ಫುಲ್ಲು ಹೋಗೈತೆ. ಇಲ್ಲಿಂದ ಚೆನ್ನಾಗಿದೆ ರೋಡು. ಮಾಡೋದಿಲ್ಲ ಊಟ ಗೀಟ ಈ ಮನೆಗಳೇನೋ ಇದೆ ಗುರು ಇಲ್ಲಿ. ಕಟ್ಟಿಗೆ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಯಾರೋ ಲೋಕಲ್ ಇಟ್ಸ್. ನೋಡಿ ಇದು ಕಣ್ಣೊಳಗಡೆ ಏನೋ ಹೋಯ್ತು. ಇಲ್ಲಿಂದ ಹತ್ತೋದು. ನೋಡೋಣ ಇಲ್ಲಿ ಎಲ್ಲಿ ಅಲ್ಲಿವರೆಗೂ ಹಿಂಗೆ ಇದೆ. ಓಕೆ ಸಾಕು. ಲೆಫ್ಟಲ್ಲೇ ಹೋಗ್ತಾನೆ ಇರೋದು ಅವಾಗಿಂದ. ಈ ರೋಡ್ ಮಾತ್ರ ಹಂಗೆ ಇದೆ ಗುರು, ಏನೂ ಚೇಂಜ್ ಆಗಿಲ್ಲ ಈ ರೋಡಲ್ಲಿ. ಮೇಯ್ನಾಗಿ ನನಗೇನು ಗೊತ್ತಾ ಸ್ನೇಹಿತರೆ, ಈ ರೋಡ್ ಮಾಡಿದ್ದೀನಿ ಒಂದು ಸರಿನಾ, ಇವಾಗ ಹೆಂಗಿದೆ ಇದು ಅಂತ ಗೊತ್ತಿಲ್ಲ, ಹೋಗೋಕ್ಕೆ ಇದಿಲ್ಲ. ಬಟ್ ಆ ರೋಡ್ ಒಂದ್ಸಲಿ ನೋಡೋಣ ಹೆಂಗಿದೆ ಏನಿದೆ, ಸ್ವಲ್ಪ ಕಂಟೆಂಟ್ ಇದೆ ಅಲ್ಲಿ ಅಂತ ಒಂದು ಇದು ನನಗೆ. ಈ ರೋಡು ಮಾಡ್ಬೋದು, ಚೆನ್ನಾಗೇ ಇದೆ, ಒಳ್ಳೆ ಮಜಾ. ಆದರೆ ಅಡ್ವೆಂಚರ್ ಹಿಮಾಲಯನೂ ಒಂದ್ಸಲಿ ಮಾಡಿದ್ದೆ, KTM ಒಂದ್ಸಲಿ ಮಾಡಿದೆ ಅಂತ ಒಳ್ಳೆ ಮಜಾ ಇರ್ತದೆ. ಬಟ್ ಅಲ್ಲೂ ಮಜಾ ಇದೆ, ಅದಕ್ಕೆ ಅಷ್ಟೇ. ಲೆಟ್ಸ್ ಗೋ. ಸೊ ಆಫ್ ರೋಡಲ್ಲಿ Z900 ಹೋಗ್ತದೆ, ನಂದೇ ಹೊಡಿತದೆ ಗಾಡಿ ಅಲ್ಲಿ, ಅದು ಹೊಡಿಯುತ್ತೆ, ಅದಕ್ಕೆ ನಿಂತ್ಕೊಂಡು ಹೋಗ್ತಿರೋದು. ಇಲ್ಲೇನು ಮಾಡ್ತಾವ್ರಿ ಇವರು, ಹೆಂಗೆ ಬಂದವ್ರು ಗುರು ಇವರು? ಇವರು ಮಲಗಿದ್ರೆ ಇಲ್ಲೇ ಅವಾಗಿಂದ. ಯಾರು ಗುರು ಇವರು? ಓ ಕಾರ್ ನಿಲ್ಸವ್ರಪ್ಪ. ಓಕೆ ಬಂದ್ಬಿಟ್ಟೆ, ನಾನು ಲೆಫ್ಟ್ಗೆ ಹೋಗ್ತೀನಿ. ಅಯ್ಯ 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 ಅಯ್ಯ, ನೀ ಯಾಕೆ ಬಂದ್ರಿ? ಕಲ್ಲೈತೆ. ಅಯ್ಯಯ್ಯೋ, ಹಾಂ ಅಯ್ಯೋ, ಅಲ್ಲೇ ನಿಲ್ಸ್ಕೊಡ್ಬೇಕಾಯ್ತು ಸಚಿನ್. ಓಕೆ
ಯಪ್ಪ ಓಹೋ ಇದು ನೋಡಿ, ಇದು ಬಂದಿರೋದನ್ನು ಕ್ಲಿಯರ್ ಮಾಡೋರೆ. ಓ ಸ್ಟಾರ್ಟ್ ಮಾಡಿದ್ರು ಅವ್ರು ಡ್ಯೂಟಿ. ಓ ಅಲ್ಲಿ ನೋಡಿ ಹೆಂಗಿದೆ ಅದು ಬೆಳ್ಳಿಗೆ. ಓ ಮೈ ಗಾಡ್, ಅಯ್ಯಯ್ಯೋ ನಾನು ಬರೋ ಜಾಗದಲ್ಲಿ ಯಾಕೆ ಏನು ಜಾಗನೇ ಇರಲ್ಲ. ಅಯ್ಯೋ ಅಣ್ಣ ಏನು ಹಿಂಗೆ ಬರ್ತಾವ್ರೆ. ಅಯ್ಯಯ್ಯೋ ಎಕ್ಸ್ಪೀರಿಯನ್ಸ್ ರೈಡರ್ಸು ಗುರು ಡ್ರೈವರ್ಸು. ಯಪ್ಪ ಅದು ನೆಕ್ಸ್ಟ್ ಲೆವೆಲ್ ಮಜಾ ಅಲ್ಲ, ನರ್ಕ. ತಳ್ಳಿನೇ ಅಂತ. ಓಹೋ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಆಫ್ ಮಾಡ್ಕೊತೀವಿ. ಇಲ್ಲಿದೆ ನೋಡಿ, ಇಲ್ಲೇ 238 ಅಂತ ತೋರಿಸ್ತಾ ಇದೆ ಚಿಲ್ಲಿಂಗ್. ಬಂತು. ಕೆಲವೊಂದು ಸ್ಟೇಗಳಿಗೆ ಹೋದ್ರೆ ಏನು ಗೊತ್ತಾ ಸ್ನೇಹಿತರೆ, ನಾವು ಗಲೀಜು ಆಗಿರೋದು ನೋಡಿ ನಾವು ಗಲೀಜು ನನ್ನ ಮಕ್ಕಳು ಅಂತ ಅನ್ಕೊಂಡ್ಬಿಡ್ತಾರೆ. ಇವ್ರಿಗೆ ಗೊತ್ತಿಲ್ಲ ಈ ಥರ ಎಲ್ಲ ಓಡಿಸ್ಕೊಂಡು ಬಂದಿರ್ತೀವಿ ಅಂತ. ಅದೇ ಪ್ರಾಬ್ಲಮ್ಮು. ಏನು ಗಾಡಿಗಳಿಂದ ಆಗಿರುತ್ತೆ, ಅಲ್ಲೇ ಬಿಡಿ ಇಲ್ಲೇ ಬಿಡಿ, ಅಲ್ಲಿ ಹಾಕೊಂಬರ್ಬಿಡಿ. ಅವ್ರು ಇದಕ್ಕೋಸ್ಕರ ಹೇಳ್ತಾರೆ ಸರಿ, ಬಟ್ ಆದ್ರೂ ನಮ್ಗೆ ಗೊತ್ತಿರುತ್ತೆ. ನಾವು ಅದನ್ನು ಹಂಗೆ ಗಲೀಜು ಮಾಡೋಕ್ಕೆ ಹೋಗಲ್ಲ. ನಾವು ರೆಸ್ಪಾನ್ಸಿಬಲ್ಲು, ಸೆನ್ಸಿಬಲ್ಲು, ಎಲ್ಲ ಬಲ್ಲು ಇದ್ದೀವಿ. ಅದು ಲಿಂಕ್ ಶೇಡ್ಗೆ ಹೋಗುತ್ತೆ ಅನ್ಸುತ್ತೆ ಅದು. ಇಲ್ಲ ಅಲ್ಲಿ ಬರೀತಾವ್ರಲ್ಲ ಇರು. ಇಲ್ಲ ಬೈ, ಅದು ಲಿಂಕ್ ಶೇಡ್ಗೆ ಹೋಗುತ್ತೆ. ಇಲ್ಲೇನು ಬಿಡಲ್ವಾ? ಏನಾಗಿದೆ? ಏನು ಬಿಡಲ್ವಾ? ಏನು ಗುರು ಸೀನು? ಏನೋ ಗೊತ್ತಿಲ್ಲ ಸೀನು. ಹೌದಾ? ಓ ಬಂದೆ ಅಂತೆ. ಕ್ಲೋಸ್ ಅಂತೆ. ಅಯ್ಯ ಏನು ಬೈ, ಇವರೆಲ್ಲ ನಿಲ್ಸ್ಕೊಂಡವ್ರು ಮತ್ತೆ ಸೈಲೆಂಟಾಗಿ. ನಾವು ಇಲ್ಲೇ ಇರೋಣ, ಸುಮ್ಮನೆ ರೀ. ನಾವು ಇಲ್ಲೇ ಇರೋಣ, ಬಿಡ್ತಾರೆ. ಹೋಗೋದು ಬೇಡ, ಇಲ್ಲೇ ಇರೋಣ, ನೋಡೋಣ ಎಷ್ಟೊತ್ತು ಬಿಡ್ತಾರೆ ಬಿಡಲ್ಲ ನೋಡೇ ಬಿಡೋಣ. ಅವರು ಕ್ಲೋಸ್ ಅಂತ ಹೇಳ್ತಾವ್ರೆ. ಏನು ಹೇಳಿ?